ಕರ್ನಾಟಕ ರಕ್ಷಣಾ ವೇದಿಕೆ ಹುಣಸಗಿ ತಾಲೂಕು ಘಟಕದ ವತಿಯಿಂದ ಏಪ್ರಿಲ್ 15ರವರೆಗೆ ಕಾಲುವೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ನಾರಾಯಣಪುರ ಮುಖ್ಯ ಅಭಿಯಂತರರ ಕಚೇರಿಯ ಎದುರುಗಡೆ ಹಮ್ಮಿಕೊಳ್ಳುವುದಾಗಿ ಮಾನ್ಯ ಉಪ ತಹಶೀಲ್ದಾರರು ಕೊಡೇಕಲ್ ಹಾಗೂ ಮುಖ್ಯ ಅಭಿಯಂತರರು ನಾರಾಯಣಪುರ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ತಾಲೂಕಾ ಅಧ್ಯಕ್ಷ ಬಸವರಾಜ ಚೆನ್ನೂರ ಮಾತನಾಡಿ ನಾರಾಯಣಪುರ ಜಲಾಶಯ ವ್ಯಾಪ್ತಿಯ ಕಾಲುವೆಗಳಿಗೆ ನೀರು ಹರಿಸದ ಪರಿಣಾಮ ಸಾಕಷ್ಟು ರೈತರು ತೊಂದರೆ ಅನುಭವಿಸುತ್ತಿದ್ದು ಎಕರೆಗೆ 50 ರಿಂದ 60 ಸಾವಿರದವರೆಗೆ ಕೃಷಿಯಲ್ಲಿ ವಿನಿಯೋಗಿಸಿ ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಇದೀಗ ತಾವುಗಳು ಕಾಲುವೆಗೆ ನೀರು ಹರಿಸುವುದನ್ನು ಬಿಟ್ಟಿರುವುದರಿಂದ ಕಾಳು ಕಟ್ಟುವ ಹಂತದಲ್ಲಿರುವ ಭತ್ತ ಸೇರಿದಂತೆ ಇತರ ಬೆಳೆಗಳು ಸಂಪೂರ್ಣ ಒಣಗಿ ಹೋಗಲಿದ್ದು ರೈತಾಪಿ ವರ್ಗಕ್ಕೆ ದಿಕ್ಕೆ ತೋಚದಂತಾಗಿದೆ. ಇನ್ನೆರಡು ದಿನಗಳಲ್ಲಿ ಕಾಲುವೆಗಳಿಗೆ ನೀರು ಬರದೇ ಇದ್ದಲ್ಲಿ ಸಾಕಷ್ಟು ರೈತರು ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಆದ ಕಾರಣ ಕೂಡಲೇ ತಾವುಗಳು ಸರ್ಕಾರದೊಡನೆ ಸಂಪರ್ಕಿಸಿ ನಮ್ಮ ಭಾಗದ ರೈತರ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಮನದಟ್ಟನೆ ಮಾಡಿ ಕಾಲುವೆಗೆ ನೀರು ಹರಿಸುವ ಕಾರ್ಯ ಮಾಡಬೇಕಾಗಿ ವಿನಂತಿ. ಇಲ್ಲದಿದ್ದಲ್ಲಿ ಏಪ್ರಿಲ್ 1ರಿಂದ ನಿಮ್ಮ ಕಚೇರಿಯ ಎದುರುಗಡೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಶಿವಲಿಂಗ ಸಾಹುಕಾರ್ ಪಟ್ಟಣಶೆಟ್ಟಿ, ರಾಜು ಅವರಾದಿ, ಶಿವನಗೌಡ ಸದಬ, ಹನಮಗೌಡ ಮಾಲಿಪಾಟೀಲ್, ಬಸವರಾಜ ಕೊಂಡಗೂಳಿ, ಪ್ರಶಾಂತ್ ನಾಯಕ, ಹಣಮಂತ ದೌರಿ, ಸಂಗಮೇಶ್ ಕೊಡೇಕಲ್, ಬಸವರಾಜ್ ಕೊಡೇಕಲ್, ಬಸವರಾಜ ರಾಥೋಡ್ ಇನ್ನಿತರ ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಸಿದ್ದಲಿಂಗ ರೆಡ್ಡಿ ಮುನುಗಲ್.